ಆಂಜನೇಯ ದೇವಸ್ಥಾನ ಕೆಡವಿ ಮಸೀದಿ ಕಟ್ಟಿದ್ರ ಟಿಪ್ಪು. ಶ್ರೀರಂಗಪಟ್ಟಣ ಚಲೋ ಇವತ್ತು ಯಾಕೆ ಮಾಡ್ತಿದ್ದಾರೆ? ಜ್ಞಾನವಾಪಿಯಂತೆ ಸರ್ವೆ ಆಗುತ್ತಾ? ಮಸೀದಿ ವರ್ಸಸ್ ಮಂದಿರದ ವಾರ್ ಜೋರಾಗಿ ನಡೀತಾ ಇದೆ. ಮಂಡ್ಯದಲ್ಲಂತೂ ಟೆನ್ಷನ್. ನ್ಯೂಸ್ 18ನ ಬಿಗ್ ಕವರೇಜ್. ಇದು ಜಾಮಿಯಾ ಜಂಗಿ ಕುಸ್ತಿ. ಮೊದಲ ಬ್ರೇಕಿಂಗ್ ನ್ಯೂಸ್. ಶ್ರೀರಂಗಪಟ್ಟಣದ ಜಾಮಿಯಾ ಮಸೀದಿ ವಿವಾದದ ಬೆಂಕಿ ಜೋರಾಗಿ ಹೊತ್ಕೊಳ್ತಾ ಇದೆ. ಮಸೀದಿಯಲ್ಲಿನ ಆಂಜನೇಯನ ಪೂಜೆಗೆ ಪಟ್ಟಿಡ್ತಿದ್ದಾರೆ ಹಿಂದೂ ಪರ ಸಂಘಟನೆಗಳು. ಇವತ್ತು ಶ್ರೀರಂಗಪಟ್ಟಣ ಚಲೋ ಮಾಡ್ತಿದ್ದಾರೆ. ಬ್ರೇಕಿಂಗ್ ನ್ಯೂಸ್. ಶ್ರೀರಂಗಪಟ್ಟಣದಲ್ಲಿರುವ ಜಾಮಿಯಾ ಮಸೀದಿ, ಆ ಜಾಗದಲ್ಲಿ ಆಂಜನೇಯನ ದೇವಸ್ಥಾನ ಇತ್ತು. ಇರುವುದಕ್ಕೆ ತುಂಬಾ ಕುರುಹುಗಳಿವೆ. ಹಾಗಾಗಿ ಅಲ್ಲಿ ಪೂಜೆ ಮಾಡಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಇವತ್ತು ಹಿಂದೂ ಪರ ಸಂಘಟನೆಗಳು ಶ್ರೀರಂಗಪಟ್ಟಣಕ್ಕೆ ಚಲೋ ಅಂತ ಹೊರಡ್ತಾರೆ ಮಂಡ್ಯದಿಂದ. ಜ್ಞಾನವಾಪಿ ಮಾದರಿಯಲ್ಲಿ ವಿಡಿಯೋ ಸರ್ವೆಗೆ ಆಗ್ರಹಿಸಿದ್ದಾರೆ. ಪತ್ರ ಕೂಡ ಈಗಾಗಲೇ DC ಬರೆದಾಯಿತು. ಯಾವಾಗ ನಡೆಯುತ್ತೆ ಅನ್ನೋದಷ್ಟೇ ಪ್ರಶ್ನೆ. ಆಂಜನೇಯನ ಪೂಜೆಗೆ ಅವಕಾಶಕ್ಕೆ ಒತ್ತಾಯ ಕೇಳಿ ಬರ್ತಾ ಇದೆ. ಮಾಡ್ತಿದ್ದಾರೆ. ಸರ್ಕಾರದ ವಿರುದ್ಧ ಹಿಂದೂ ಪರ ಹೋರಾಟಗಾರರು ಚಲೋ ಅಂತ ಹೊರಟಿದ್ದಾರೆ. ಇವತ್ತು ಸಕ್ಕರೆ ನಾಡು ಮಂಡ್ಯದ ಆಂಜನೇಯ ದೇವಸ್ಥಾನದಿಂದ ಪಾದಯಾತ್ರೆ ಶುರು ಮಾಡ್ತಾರೆ. ಯಾರ್ಯಾರು ಇರ್ತಾರೆ ಅಂದರೆ ವಿಶ್ವ ಹಿಂದೂ ಪರಿಷತ್ ಅವರು ಇರ್ತಾರೆ, ಬಜರಂಗದಳದಿರ್ತಾರೆ. ಮಾಹಿತಿಯ ಪ್ರಕಾರ, ಅವರೇ ಹೇಳಿಕೊಂಡಿರೋ ಪ್ರಕಾರ ರಾಜ್ಯಾದ್ಯಂತ ಸಾವಿರಾರು ಗಟ್ಟಲೆ ಜನ ಬರ್ತಾರೆ. ಈ ಪಾದಯಾತ್ರೆಯಲ್ಲಿ ಪಾಲ್ಗೊಳ್ತಾರೆ ಕಾರ್ಯಕರ್ತರು ಅಂತ. ಪೊಲೀಸರು ತಡೆಯೊಡ್ತಾರೆ, ಬಟ್ ಒಡ್ಡುವ ಸಾಧ್ಯತೆಗಳು ಇದೆ. ಬಿಕಾಸ್ ಅವರು ನೂರಾರು ಗಟ್ಟಲೆ ಜನ ಪೊಲೀಸರು ಅವರು ರೆಡಿಯಾಗಿದ್ದಾರೆ. ಪಾದಯಾತ್ರೆ ತಡೆದ್ರೆ ಬೈಕ್ನಲ್ಲಿ, ಬಸ್ನಲ್ಲಿ ಪ್ರಯಾಣ ಮಾಡಿ 1,000ಕ್ಕೂ ಹೆಚ್ಚು ಜನ ಬರ್ತಾರೆ ಅನ್ನೋ ಮಾಹಿತಿ ಇದೆ. ಮಂಡ್ಯ ಜಿಲ್ಲೆಯಾದ್ಯಂತ ಪೊಲೀಸರು ಅಲರ್ಟ್ ಆಗಿದ್ದಾರೆ. ಬಲಭಾಗದಲ್ಲಿ ಶ್ರೀರಂಗಪಟ್ಟಣ ಚಲೋ ಅಂತ ದೇವಸ್ಥಾನಕ್ಕೆ ಹೊರಡೋದಕ್ಕೆ ಸಿದ್ಧತೆ. ಆ ಮಂಡ್ಯದಿಂದ ಈ ದೇವಸ್ಥಾನದಲ್ಲಿ ಪೂಜೆ ಮಾಡಿ ಅಲ್ಲಿಂದ ಹೊರಡ್ತಾರೆ. ಎಡಭಾಗದಲ್ಲಿ ಅದೇ ಜಾಮಿಯಾ ಮಸೀದಿ ಶ್ರೀರಂಗಪಟ್ಟಣದಲ್ಲಿದೆ, ಟಿಪ್ಪು ಕಾಲದ್ದು. ಆದರೆ ಅಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನ ಇತ್ತು ಅನ್ನುವುದಕ್ಕೆ ಅಲ್ಲಿನ ಬಾಗಿಲು, ಅಲ್ಲಿನ ಕಳಸ, ಅಲ್ಲಿರುವ ಗೋಡೆಗಳು, ಅದನ್ನು ಮೀರಿ ಇಲ್ಲಿ ಮಸೀದಿ ಕಟ್ಟಿದ್ದಾರೆ. ಈ ಥರದ್ದೆಲ್ಲ ಆರೋಪಗಳು ಕೇಳಿ ಬಂದಿದೆ. ಹಾಗಾಗಿ ಅದಕ್ಕೆ ಕುರುಹುಗಳು ಇದೆ. ಸ್ವತಂತ್ರ ಪೂರ್ವಕ್ಕೂ ಮುಂಚೆ ಆಸ್ಟ್ರಾಲಜಿಕಲ್ ಸರ್ವೆ ಪ್ರಕಾರ ಇದು ದಾಖಲೆಯೂ ಕೂಡ ಇದೆ ಅಂತ ಇದೀಗ ಕೇಳಿ ಬರ್ತಾ ಇರೋದು. ಸೊ ಹಾಗಾಗಿ ಇವತ್ತು ಚಲೋ ಹೊರಟಿದ್ದಾರೆ. ಶ್ರೀರಂಗಪಟ್ಟಣದ ಚಲೋ ಹಿನ್ನೆಲೆಯಲ್ಲಿ ಅಲರ್ಟ್ ಆದರೂ ಪೊಲೀಸರು. ಮಂಡ್ಯ ಟು ಶ್ರೀರಂಗಪಟ್ಟಣ ಪ್ರತಿ ಹೆಜ್ಜೆಗೂ ಕಾವಲು ನಿಂತಿದ್ದಾರೆ. ಎಷ್ಟು 350ಕ್ಕೂ ಹೆಚ್ಚು ಪೊಲೀಸರು ಶ್ರೀರಂಗಪಟ್ಟಣದಲ್ಲೇ ಇದ್ದಾರೆ. ಬ್ರೇಕಿಂಗ್ ನ್ಯೂಸ್ ನಂಬರ್ 2. ಶ್ರೀರಂಗಪಟ್ಟಣದ 5 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ನಿಷೇಧಾಜ್ಞೆ ಅಂದರೆ 144 ಸೆಕ್ಷನ್ ಜಾರಿಯಲ್ಲಿದೆ. ಹೋರಾಟಗಾರರ ಜಾಥಾಗೆ ಇನ್ನೂ ಅನುಮತಿ ಕೊಟ್ಟಿಲ್ಲ. ಜಾಮಿಯಾ ಮಸೀದಿ ಸುತ್ತಲೂ ಕೂಡ ಬ್ಯಾರಿಕೇಡ್ ಹಾಕಿದ್ದಾರೆ. ಯಾರು ಒಳ ಹೋಗಬಾರದು. ತುಂಬ ದೂರ, ಮೀಟರ್ ಗಟ್ಟಲೆ ದೂರ ಅಲ್ಲಿ ಫುಲ್ ಕಂಪ್ಲೀಟ್ ಆಗಿ ಬ್ಯಾರಿಕೇಡ್ ಹಾಕಿದ್ದಾರೆ. ಅಲ್ಲೊಂದು 100 ಗಟ್ಟಲೆ ಜನ ಪೊಲೀಸರು, ರಸ್ತೆಗೂ ಪೊಲೀಸರು. ಮಂಡ್ಯದಿಂದ ಶ್ರೀರಂಗಪಟ್ಟಣಕ್ಕೆ ಡ್ರೈವ್ ಮಾಡ್ಕೊಂಡು ಹೋದ್ರೆ ಒಂದು 15-20 ನಿಮಿಷ. ರಸ್ತೆಗೂ ಪೊಲೀಸರಿದ್ದಾರೆ. ಇವತ್ತು ಎಲ್ಲ ಕಡೆಯಿಂದ ಪೊಲೀಸರು ಅವರು ಸಜ್ಜಾಗಿದ್ದಾರೆ. ಎಲ್ಲ ಕಡೆಯಿಂದ ಕಾರ್ಯಕರ್ತರು ಇವರು ಸಜ್ಜಾಗಿದ್ದಾರೆ. ಇವರು ಕೂಡ ನಾವು ಜಾಥಾ ಮಾಡೋರೆ, ಹೋರಾಟ ಮಾಡೋರೆ ಅಂತ ಪರ್ಮಿಷನ್ ಇಲ್ಲ ಅಂತ ತಡೆಯಕ್ಕೆ ಅವರು. ಪ್ರವಾಸಿಗರಿಗೆ ಜಾಮಿಯಾ ಮಸೀದಿ ಪ್ರವೇಶಕ್ಕೆ ಇವತ್ತಿಲ್ಲ. ನಾನಾಗಲೇ ಮೆನ್ಷನ್ ಮಾಡ್ತಿದ್ದೆ, ಯಾರೇ ಹಳೆ ಮೈಸೂರು ಭಾಗಕ್ಕೆ ಟ್ರಿಪ್ ಹೋದರೆ, ಸ್ಕೂಲ್ ಮಕ್ಕಳು ಹೋಗಲಿ, ಯಾರೇ ಹೋಗಲಿ, ಇಲ್ಲಿ ಹೋಗೇ ಇರ್ತೀರಾ. ಸೊ ಹಾಗಾಗಿ ಎಡಭಾಗದಲ್ಲಿ ತೋರಿಸ್ತಾ ಇದ್ದೀವಲ್ಲ, ಕರೆಕ್ಟು ಹೋಗಿದ್ದೀವಿ ಅಂತ ಹಳೆ ಫೋಟೋ ಗಿಟ್ಟ ಇದ್ರೆ ತೆಗಿರಿ. ಅದೇ ಜಾಮಿಯಾ ಮಸೀದಿ. ಆದರೆ ಆ ಜಾಗದಲ್ಲಿ ಆಂಜನೇಯ ದೇವಸ್ಥಾನ ಇತ್ತು ಅನ್ನೋದು ಈಗಿರುವಂಥ ಪ್ರತಿಪಾದನೆ. ಶನಿವಾರ ಸಂತೆ ಇತ್ತು ಇವತ್ತು, ಅದು ಕೂಡ ರದ್ದಾಗಿದೆ. ಭಾರಿ ಭದ್ರತೆಯನ್ನು ಎಲ್ಲ ಕಡೆ ಕೊಟ್ಟಿದ್ದಾರೆ ಅನ್ನುವ ಮಾಹಿತಿ ಸಿಕ್ಕಿದೆ. ಬೆಂಗಳೂರು ಮೈಸೂರು ಓಡಾಡೋರು ಸ್ವಲ್ಪ ಹುಷಾರಾಗಿರಿ ಇವತ್ತು. ಆದರೆ ಯಾವುದೇ ಗೊಂದಲಕ್ಕೆ ನಮ್ಮಲ್ಲಿ ಅವಕಾಶ ಇಲ್ಲ. ಚುನಾವಣಾ ನೀತಿ ಸಂಹಿತೆ ಇದೆ, ಏನು ತೀರ್ಮಾನ ಆಗಲ್ಲ. ವಿವಾದದ ಬಗ್ಗೆ ಜಿಲ್ಲಾಧಿಕಾರಿಗಳು ಕ್ರಮ ತೆಗೆದುಕೊಳ್ತಾರೆ ಅಂದರು ಆ ಭಾಗದ ಸಚಿವರು. ಬ್ರೇಕಿಂಗ್ ನ್ಯೂಸ್.
ಯಾವುದೇ ಗೊಂದಲಕ್ಕೆ ಅವಕಾಶ ಇಲ್ಲ. ಚುನಾವಣಾ ನೀತಿ ಸಂಹಿತೆ ಇದೆ, ಏನು ತೀರ್ಮಾನ ಆಗಲ್ಲ. ವಿವಾದದ ಬಗ್ಗೆ ಜಿಲ್ಲಾಧಿಕಾರಿಗಳು ಕ್ರಮ ಕೈಗೊಳ್ತಾರೆ, ಅವ್ರು ಡಿಸೈಡ್ ಮಾಡ್ತಾರೆ. ಅಹಿತಕರ ಘಟನೆ ನಡೆಯದಂತೆ ನಿಗಾ ಇಟ್ಟಿದ್ದೀವಿ. ನಮ್ಮ ಜಿಲ್ಲೆಯಲ್ಲಿ ಅಹಿತಕರ ಘಟನೆ ನಡೆಯೋದಿಲ್ಲ. ನ್ಯೂಸ್ 18ಗೆ ಸಚಿವ KC ನಾರಾಯಣಗೌಡರು ಹೇಳಿಕೆ ಕೊಟ್ಟರು. ಬಂದಿದೆ, ಕೋಡ್ ಆಫ್ ಕಂಡಕ್ಟ್ ಇದೆ. ನಾವೇನು ತೀರ್ಮಾನ ತಗೊಳಕ್ಕಾಗಲ್ಲ. ಇವಾಗ ಎಲ್ಲ DC ಅವ್ರ ಕಂಟ್ರೋಲ್ನಲ್ಲಿ ಇದೆ. ಅವ್ರು DC ಅವ್ರು ಏನು ತೀರ್ಮಾನ ತಗೊಂಡಿದ್ದಾರೆ ಅದಕ್ಕೆ ನಾವು ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿದ್ರು. ನೋಡಿ, ಅವರವರ ಧರ್ಮದಲ್ಲಿ ಅವರು ಮುಸ್ಲಿಮ್ಸ್ನವರು ಏನು ಧರ್ಮವನ್ನು ಪಾಲನೆ ಮಾಡ್ತಾ ಇದ್ದಾರೆ. ಹಿಂದೂಗಳು ಹಿಂದಿನಿಂದ ಈ ಮಸ್ಜಿದ್ ಒಳಗೆ ದೇವಸ್ಥಾನಗಳಿದ್ದ ಮುಂಚೆ ಅದನ್ನು ಹೊಡೆದು ಕಟ್ಟಿದ್ದಾರೆ ಅಂತ ಅದನ್ನು ಪರಿಶೀಲಿಸೋಕೆ ಯಾರೇ ಇವ್ರು ಮಾಡ್ತಾರೆ. DCಗಳಿದೆ, ಏಜೆನ್ಸಿ ಇದೆ, ಅದು ಮಾಡ್ತಾರೆ. ಅದಕ್ಕೆ ಯಾರು ಇಲ್ಲಿ ನಮ್ಮ ಮಂಡ್ಯ ಜಿಲ್ಲೆ ಅಂಥ ಗೊಂದಲಗಳು ಎಲ್ಲೂ ಆಗಲ್ಲ. ನಾವು ಅವಕಾಶ ಮಾಡಿಕೊಡಲ್ಲ. DC ಏನು ತೀರ್ಮಾನ ತಗೊಳ್ತಾರೆ. ಶ್ರೀರಂಗಪಟ್ಟಣ ಚಲೋ ಸಂದರ್ಭದಲ್ಲಿ ಪೊಲೀಸರು ಕೂಡ ಬಂದೋಬಸ್ತ್ ಮಾಡಿದ್ದಾರೆ. ಶಾಂತಿ ಸುವ್ಯವಸ್ಥೆ ಕಾಪಾಡಬೇಕು ಅಂತ ಈಗಾಗಲೇ ಗೃಹ ಸಚಿವರು ಸೂಚನೆ ಕೊಟ್ಟಿದ್ದಾರೆ. ಮಗದೊಂದು ಬ್ರೇಕಿಂಗ್ ನ್ಯೂಸ್. ಇದು ಗೃಹ ಸಚಿವರ ಟ್ವೀಟ್ ಮಾಹಿತಿ. ಶಾಂತಿ ನೆಮ್ಮದಿಗೆ ಭಂಗ ತಂದರೆ ಕಠಿಣ ಕ್ರಮ ತೆಗೆದುಕೊಳ್ತೀವಿ. ಶಾಂತಿ, ಪ್ರಜಾಸತ್ತಾತ್ಮಕ ಹಾಗೂ ನ್ಯಾಯಯುತ ಬೇಡಿಕೆ ಯಾವುದೇ ಪ್ರಯತ್ನವನ್ನು ಕೂಡ ನಿರ್ದಾಕ್ಷಿಣ್ಯವಾಗಿ ಹತ್ತಿಕ್ಕಬೇಕು. ಶಾಂತಿಗೆ ಭಂಗ ತಂದರೆ ಕಠಿಣ ಕ್ರಮ. ಮಾನ್ಯ ಗೃಹ ಸಚಿವರಾದ ಆರೋಗ್ಯ ಜ್ಞಾನೇಂದ್ರ ಟ್ವೀಟ್ ಮಾಡಿ ಒಂದು ಸೂಚನೆ ಕೂಡ ಕೊಟ್ಟಿದ್ದೀನಿ ಅಂತೆಲ್ಲ ರಾಜ್ಯದ ಜನತೆಗೆ ತಿಳಿಸಿದ್ದಾರೆ. ಬಲಭಾಗದಲ್ಲಿ ಅವರ ಟ್ವೀಟ್ ನೋಡ್ತಾ ಇದ್ದೀರಿ. ಶಾಂತಿಯುತ, ಪ್ರಜಾಸತ್ತಾತ್ಮಕ ಹಾಗೂ ನ್ಯಾಯಯುತವಾದಂತಹ ಬೇಡಿಕೆ, ಶಾಂತಿ ಸುವ್ಯವಸ್ಥೆ ಕಾಪಾಡಬೇಕು. ಪೊಲೀಸರಿಗೆ ನಿರ್ದೇಶನ ಕೊಟ್ಟಿದ್ದೀವಿ. ಯಾರು ಅಹಿತಕರ ಘಟನೆ ನಡಿಬಾರ್ದು ಅಂತ ಕಂಟ್ರೋಲ್ ಮಾಡ್ತೀವಿ. ಯಾರಾದರೂ ಅದಕ್ಕೆ ಮಾಡಿದ್ರೆ ಮುಲಾಜಿಲ್ಲದೆ ಕ್ರಮ ತಗೋತೀವಿ ಅಂತ. ಮಂಡ್ಯದ ಅಪ್ಡೇಟ್ಸ್ ಕೊಡೋಕೆ ನನ್ನ ಸಹೋದ್ಯೋಗಿ ಸುನಿಲ್ ಗೌಡ ಮಂಡ್ಯದಿಂದ ಲೈವ್ ಜಾಯಿನ್ ಆಗಿದ್ದಾರೆ. ಹಾಗೆಯೇ ಶ್ರೀರಂಗಪಟ್ಟಣದ ಅಪ್ಡೇಟ್ಸ್ ಕೊಡೋಕೆ ಮೈಸೂರಿಂದ ನನ್ನ ಸಹೋದ್ಯೋಗಿ ದಿವ್ಯೇಶ್ ಕೂಡ ಲೈವಲ್ಲಿ ಜಾಯಿನ್ ಆಗ್ತಿದ್ದಾರೆ. ನನ್ನ ಇಬ್ಬರು ಸಹೋದ್ಯೋಗಿಗಳು. ಗುಡ್ ಮಾರ್ನಿಂಗ್ ಇಬ್ಬರಿಗೂ ಕೂಡ. ಫಸ್ಟ್ ಮಂಡ್ಯದಿಂದ ಸುನಿಲ್ ಗೌಡ್ರೆ, 8 ಗಂಟೆ ಆಯ್ತೀಗ. ಎಷ್ಟೊತ್ತಿಗೆ ಜಾಥಾ ಶುರುವಾಗುತ್ತೆ? ಯಾರ್ಯಾರೆಲ್ಲ ಬಂದಿದ್ದಾರೆ ಮತ್ತು ಪೊಲೀಸರು ಹೇಗೆ ಸಜ್ಜಾಗಿದ್ದಾರೆ? ಹೌದು ಹರೀಶ್, ಶ್ರೀರಂಗಪಟ್ಟಣ ಚಲೋಗೆ ಕ್ಷಣಗಣನೆ ಶುರುವಾಗಿದೆ ಅಂತಾನೆ ಹೇಳ್ಬೋದು. ಸಾಕಷ್ಟು ಸಂಖ್ಯೆಯಲ್ಲಿ ಹಿಂದೂ ಕಾರ್ಯಕರ್ತರು ಶ್ರೀರಂಗಪಟ್ಟಣಕ್ಕೆ ಇವತ್ತು ಹೋಗುವಂತ ನಿರೀಕ್ಷೆ ಇದೆ. ಸುಮಾರು ಅಂದ್ರೆ ಹಿಂದೂ ಸಂಘಟನೆ ಕಾರ್ಯಕರ್ತರು ಹೇಳೋ ಪ್ರಕಾರ 9:30 ಎಲ್ಲರೂ ಕೂಡ ಅಸೆಂಬಲ್ಡ್ ಆಗಿ ಶ್ರೀರಂಗಪಟ್ಟಣಕ್ಕೆ ಒಂದು 10 ಗಂಟೆ ಅಷ್ಟರಲ್ಲಿ ತಲುಪುವಂತ ಒಂದು ಪ್ಲಾನ್ ಅನ್ನ ಮಾಡ್ಕೊಂಡಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಯಾವೆಲ್ಲ ರೀತಿ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ ಅಂತಕ್ಕಂಥ ವಿಚಾರವನ್ನ ಹೇಳಲಿಕ್ಕೆ ಬಜರಂಗ ಸೇನೆಯ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಮಂಜುನಾಥ್ ಅವರು ಈಗ ನಮ್ಮ ಜೊತೆಗಿದ್ದಾರೆ. ಅವರನ್ನ ಕೇಳೋಣ ಯಾವೆಲ್ಲ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ. ಜೊತೆಗೆ ಪೊಲೀಸರು ಕೂಡ ಸರ್ಪಗಾವಲನ್ನ ಹಾಕಿದ್ದಾರೆ. ಯಾವ ರೀತಿ ಆ ಸರ್ಪಗಾವಲನ್ನ ಭೇದಿಸಿಕೊಂಡು ಶ್ರೀರಂಗಪಟ್ಟಣಕ್ಕೆ ಹೋಗ್ತಾರೆ ಅಂತಕ್ಕಂಥದ್ನ ಅವರಿಂದ ಒಂದಷ್ಟು ಮಾಹಿತಿಯನ್ನ ತಿಳ್ಕೊಳ್ಳೋಣ. ಹರೀಶ್ನ ಅವ್ರನ್ನ ಮಾತನಾಡಿಸುವಂತ ಕೆಲಸವನ್ನ ಮಾಡ್ತೀನಿ. ನಮಸ್ಕಾರ ಮಂಜುನಾಥ್ ಅವರೇ. ಈಗ ಒಂದಷ್ಟು ಪೊಲೀಸರು ಅಂದ್ರೆ ಬ್ಯಾರಿಕೇಡ್ ಗಳನ್ನ ಹಾಕಿ ನಿಯೋಜನೆ ಮಾಡಿರ್ತಕ್ಕಂಥದ್ದು, ಯಾವುದೇ ಕಾರ್ಯಕರ್ತರು ಶ್ರೀರಂಗಪಟ್ಟಣಕ್ಕೆ ಬರ್ದಂಗೆ ನಾವು ತಡಿತೀವಿ ಅನ್ನುವಂತ ನಿಟ್ಟಿನಲ್ಲಿ ಒಂದು ಕಟ್ಟೆಚ್ಚರವನ್ನ ವಹಿಸಿರ್ತಕ್ಕಂಥದ್ದು. ಯಾವ ರೀತಿ ಹೋಗ್ತೀರಾ ಶ್ರೀರಂಗಪಟ್ಟಣಕ್ಕೆ? ಪೊಲೀಸ್ನವರು ಅವರ ಕರ್ತವ್ಯವನ್ನು ಅವರು ಮಾಡ್ತಾ ಇದ್ದಾರೆ. ಆದ್ರೆ ಇಲ್ಲಿ ಒಂದು ಅಂಶ ನಮಗೆ ಗೊಂದಲಕ್ಕೆ ಈಡು ಮಾಡಿದೆ. ನಾವು ಇಲ್ಲಿ ಕೇಳ್ತಾ ಇರುವಂತದ್ದು, ಸುಮಾರು 10 ಬಾರಿ ನಾವು ಜಿಲ್ಲಾ ಆಡಳಿತಕ್ಕೆ ಮನವಿಯನ್ನು ಕೊಟ್ಟಿದ್ವಿ. ಯಾವ ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟಿನ ಅಡಿಯಲ್ಲಿ ಬರುವಂತ ಈ ಒಂದು ಸರ್ಕಾರದ ಕಟ್ಟಡ ಏನಿದೆ, ಈ ಕಟ್ಟಡದಲ್ಲಿ ಹೊರಗಿನ ವ್ಯಕ್ತಿಗಳು ಇವತ್ತು ಬಂದು ಸುಮಾರು 100ಕ್ಕೂ ಹೆಚ್ಚು ಜನ ಮುಸ್ಲಿಂ ವಿದ್ಯಾರ್ಥಿಗಳು ಮದ್ರಸಾ ಪಾಠವನ್ನ, ಜಿಹಾದಿ ಪಾಠವನ್ನ, ಇಸ್ಲಾಮಿ ಪಾಠವನ್ನು ಕಲಿತಾ ಇದ್ದಾರೆ. ಇವರನ್ನ ಹೊರಗೆ ಹಾಕಬೇಕು ಅನ್ನುವಂಥದ್ದು ಮೊದಲನೇ ಬೇಡಿಕೆ. ಇದನ್ನ ಜಿಲ್ಲಾಡಳಿತ ಕರ್ತವ್ಯವಾಗಿ ಮಾಡಬೇಕಾಗಿತ್ತು. ಆದ್ರೆ 10 ಬಾರಿ ನಾವು ಕೇಳಿಕೊಂಡ್ರು ಸಹ ಯಾವುದೇ ಕ್ರಮವನ್ನು ತೆಗೆದುಕೊಂಡಿಲ್ಲ. ಅದಕ್ಕೋಸ್ಕರ ನಾವು ಶಾಂತಿಯುತವಾಗಿ ಆ ಒಂದು ಕಟ್ಟಡದ ಮುಂದೆ ನಾವು ಕೂರ್ಲಿಕ್ಕೋಸ್ಕರ ಹೋಗ್ತಾ ಇದೀವಿ. ಇಲ್ಲಿ ಯಾವುದೇ ಗಲಾಟೆ ಇಲ್ಲ ಅಥವಾ ಇನ್ನೇನು ನಾವು ಅದನ್ನು ಕಬ್ಜಾ ಮಾಡಿಬಿಡ್ತೀವಿ, ಅದನ್ನು ನಾವು ವಾಪಸ್ ಪಡಿತೀವಿ ಅನ್ನುವಂಥದ್ದು ಯಾವುದೂ ಇಲ್ಲ. ಬಜರಂಗ ಸೇನೆ ಈಗಾಗಲೇ ಹೈಕೋರ್ಟಿನಲ್ಲಿ ಕಾನೂನು ಹೋರಾಟ ಶುರು ಮಾಡಿದೆ. ಕಾನೂನು ರೀತಿಯ ತೆಗೆದುಕೊಳ್ತೀವಿ.
ಆದರೆ ಇವರು ತಮ್ಮ ಕರ್ತವ್ಯವನ್ನ ನಿರ್ವಹಣೆ ಮಾಡುವುದರಲ್ಲಿ ವಿಫಲವಾದ ಕಾರಣಕ್ಕೋಸ್ಕರ ಇವತ್ತು ಹಿಂದೂ ಪರ ಸಂಘಟನೆಗಳು ನಾವು ಶ್ರೀರಂಗಪಟ್ಟಣ ಚಲೋವನ್ನು ಕರೆ ಕೊಟ್ಟು ಇವತ್ತು ನಾವು ಅಲ್ಲಿ ಹೋಗ್ತಾ ಇದ್ವಿ. ಆದರೆ ಎಲ್ಲಾ ಕಡೆ ನಮ್ಮ ಕಾರ್ಯಕರ್ತರನ್ನ ನಿರ್ಬಂಧಿಸುವಂತ ಕೆಲಸವನ್ನ ಇವತ್ತು ಜಿಲ್ಲಾಡಳಿತ ಮಾಡ್ತಾ ಇದೆ. ಆದರೂ ಸಹ ನಾವು ಶಾಂತಿಯುತವಾಗಿ ನಾವು ಅಲ್ಲಿ ನಮ್ಮ ಪ್ರತಿಭಟನೆಯನ್ನ ನಾವು ಅಲ್ಲಿ ಸಲ್ಲಿಸಲಿಕ್ಕೆ ಹೋಗ್ತಾ ಇದ್ದೀವಿ. ನಮಗೆ ಜಿಲ್ಲಾ ಆಡಳಿತ ಅನುವು ಮಾಡಿಕೊಡಬೇಕು ಅನ್ನುವಂತ ಮನವಿಯೂ ಸಹ ತಿರ್ಗಾ ನಾವು ಮಾಡ್ತಾ ಇದೀವಿ. ಇಲ್ಲಿ ಯಾವುದೇ ಹೋರಾಟ ಆಗಲಿ ಅಥವಾ ಇನ್ಯಾವುದೇ ಅಥವಾ ಆಕ್ರಮಣ ಆಗಲಿ ಅಥವಾ ಕ್ರಾಂತಿಕಾರಿ ಹೋರಾಟ ಇಲ್ಲ. ಜಿಲ್ಲಾ ಆಡಳಿತ ವಿಫಲವಾದ ಕಾರಣಕ್ಕೋಸ್ಕರ ನಾವು ಅವರನ್ನು ಎಚ್ಚರಿಸುವ ಕೆಲಸವನ್ನು ಮಾಡಲಿಕ್ಕೋಸ್ಕರ ನಾವಿದು ಶ್ರೀರಂಗಪಟ್ಟಣಕ್ಕೆ ಹೋಗುವಂತ ಪ್ರಯತ್ನ ಮಾಡ್ತಾ ಇದ್ದೀವಿ. ಮಂಜುನಾಥ್ ಅವರು ಎಲ್ಲಿಂದ ಬರ್ತಾ ಇದ್ದಾರೆ, ಎಷ್ಟು ಜನ ಸೇರುವಂತ ಸಾಧ್ಯತೆ ಇದೆ, ಯಾವ ಭಾಗದಿಂದ ಕರೆ ಕೊಟ್ಟಿದ್ದೀರಾ ನೀವು? ಅಂದ್ರೆ ಕಾರ್ಯಕರ್ತರು ಮೈಸೂರು ಆಗ್ಬೋದು, ರಾಮನಗರ ಆಗ್ಬೋದು, ಈ ಕಡೆಯಿಂದ ಎಲ್ಲ ಬರ್ತಾರೆ ಅಂತ ಹೇಳ್ತಿದ್ರಿ. ಎಷ್ಟು ಜನ ಬರ್ಬೋದು? ಇವತ್ತು ಮಂಡ್ಯದಿಂದ, ಮೈಸೂರಿನಿಂದ, ಚಾಮರಾಜನಗರದಿಂದ, ಪಕ್ಕದ ಹಾಸನದಿಂದ ಮತ್ತು ರಾಮನಗರದಿಂದ ಕಾರ್ಯಕರ್ತರು ಸ್ವಯಂ ಪ್ರೇರಿತರಾಗಿ ಯಾರ್ಯಾರು ಇದನ್ನ ಇವತ್ತು ಹಿಂದೂಪರ ಸಂಘಟನೆಗಳು ಪ್ರಚಾರವನ್ನು ಮಾಡಿದ್ರು, ಶ್ರೀರಂಗಪಟ್ಟಣ ಚಲವನ್ನು ಕೊಟ್ಟಿದ್ರು, ಅದನ್ನು ನೋಡಿಕೊಂಡು ಸ್ವಯಂ ಪ್ರೇರಣೆಯಿಂದ ಅವರೇ ಎಲ್ಲ ಅವರು ಬರ್ತಾ ಇದ್ದಾರೆ. ಆದ್ರೆ ಅವರನ್ನ ಅಲ್ಲಲ್ಲೇ ತಡೆಯುವಂತ, ಅವರನ್ನ ಬೆದರಿಸುವಂತ, ಬರದ ಹಾಗೆ ಮಾಡುವಂತ ಎಲ್ಲಾ ಪ್ರಯತ್ನಗಳನ್ನ ಜಿಲ್ಲಾ ಆಡಳಿತ ಮಾಡ್ತಾ ಇದೆ. ಆದರೂ ಸಹ ನಾವು ನಮ್ಮ ಪ್ರಯತ್ನ ಮಾಡ್ತೀವಿ, ನಾವು ಅಲ್ಲಿ ತಲುಪಿ ನಮ್ಮ ಶಾಂತಿಯುತ ಪ್ರತಿಭಟನೆಯನ್ನ ನಾವು ಜಿಲ್ಲಾ ಆಡಳಿತಕ್ಕೆ, ತಾಲೂಕು ಆಡಳಿತಕ್ಕೆ ನಾವು ಸಲ್ಲಿಸೋರಿದ್ದೀವಿ. ಹರೀಶ್, ಇದು ಬಜರಂಗ ಸೇನೆಯ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಮಂಜುನಾಥ್ ಅವರು ಹೇಳ್ತಾ ಇರ್ತಕ್ಕಂಥದ್ದು ಜಿಲ್ಲಾಡಳಿತ ವಿಫಲವಾಗಿದ್ರಿಂದನೇ ಇವತ್ತಿನ ಹೋರಾಟವನ್ನ ಹಮ್ಮಿಕೊಳ್ಬೇಕಾದಂತ ಸಂದರ್ಭ ಎದುರಾಯ್ತು ಅಂತಕ್ಕಂಥ ಹೇಳಿಕೆಯನ್ನ ಅವರು ಕೊಡ್ತಾ ಇರ್ತಕ್ಕಂಥದ್ದು. ಜೊತೆಗೆ 9:30-10 ಗಂಟೆ ಅಷ್ಟರಲ್ಲಿ ಎಲ್ಲರೂ ಕೂಡ ಒಂದು ಶ್ರೀರಂಗಪಟ್ಟಣ ತಲುಪುವಂತ ಕೆಲಸವನ್ನ ಮಾಡ್ತೀವಿ, ಎಷ್ಟೇ ಭದ್ರತೆ ಇದ್ರೂ ಕೂಡ ಅದನ್ನ ಭೇದಿಸ್ತೀವಿ ಅಂತಕ್ಕಂಥದ್ದು ಮಂಜುನಾಥ್ ಅವರು ಹೇಳ್ತಾ ಇರ್ತಕ್ಕಂಥದ್ದು. ಹರೀಶ್, ಆ ಶಾಂತಿಯುತವಾಗಿಯೇ ನಡೆದ್ರೆ ಏನು ಪ್ರಾಬ್ಲಮ್ ಇಲ್ಲ, ಬಟ್ ಅದನ್ನು ಮೀರಿದರೆ ಏನಾಗುತ್ತೋ ಅನ್ನುವ ಆತಂಕ ಅಂತೂ ಆ ಭಾಗದಲ್ಲಿ ಇದ್ದೇ ಇದೆ. ವೆಲ್ಕಮ್ ಬ್ಯಾಕ್ ಟು ಯು. ನನ್ನ ಸಾಧ್ಯವಾಗಿ ದಿವೇಶ್ ಶ್ರೀರಂಗಪಟ್ಟಣದ ಅಪ್ಡೇಟ್ಸ್ ಕೊಡೋಕೆ ಲೈವ್ ಅಲ್ಲಿದ್ದಾರೆ. ದಿವೇಶ್, ಶ್ರೀರಂಗಪಟ್ಟಣದ ಏನು ಅಪ್ಡೇಟ್ ಬರ್ತಾ ಇದೆ, ಎಷ್ಟೊತ್ತಿಗೆ ರೀಚ್ ಆಗ್ತಾರೆ, ಎಲ್ಲೆಲ್ಲಿಂದ ಆ ಭಾಗದಲ್ಲಿ ಜಮಾವಣೆ ಆಗ್ತಾರೆ, ಎಷ್ಟು ಜನ ಸೇರ್ಬೋದಲ್ಲಿ, ಪೊಲೀಸರ ಭದ್ರತೆ ಹೇಗಿದೆ? ಹೌದು ಹರೀಶ್, ಏನಂದ್ರೆ ಹಿಂದೂಪರ ಸಂಘಟನೆಗಳೇನು ಕರೆ ಕೊಟ್ಟಿರುವಂತಹ ಒಂದು ಶ್ರೀರಂಗಪಟ್ಟಣ ಚಲೋ ಏನಿದೆ, ಇದಕ್ಕೆ ಈಗಾಗಲೇ ಪೊಲೀಸ್ ಇಲಾಖೆ ಶ್ರೀರಂಗಪಟ್ಟಣದಲ್ಲಿ ಅಂತಂದು ಹದ್ದಿನ ಕಣ್ಣಂತ ಮತ್ತು ಸರ್ಪಗಾವಲನ್ನ ದೊಡ್ಡ ಮಟ್ಟಿಗೆ ಒಂದು ಇಟ್ಟಿರುವಂತದ್ದು. ಜೊತೆಗೆ ಈಗಾಗಲೇ ಬೆಳಿಗ್ಗೆ 7:15 ಸಮಯದಲ್ಲೇ ಇಡೀ ಒಂದು ಶ್ರೀರಂಗಪಟ್ಟಣ ಒಂದು ಪಟ್ಟಣದ ಒಳಗಡೆ ಒಂದು ಪ್ರವೇಶ ಮಾಡುವಂತ ಎಲ್ಲಾ ರಸ್ತೆಗಳನ್ನ ಸಂಪೂರ್ಣವಾಗಿ ಬಂಧನ ಮಾಡಿದ್ದಾರೆ. ಏನಂದ್ರೆ ಶ್ರೀರಂಗಪಟ್ಟಣದಿಂದ ಹೊರಗಡೆ ಹೋಗುವಂತವ್ರು, ಜೊತೆಗೆ ಹೊರಗಡೆಯಿಂದ ಒಳಗಡೆ ಬರುವಂತವ್ರು ಎಲ್ಲಾ ಒಂದು ರಸ್ತೆಗಳನ್ನ ಬಂದ್ ಮಾಡಿರುವಂತದ್ದು. ಜೊತೆಗೆ ಪ್ರತಿನಿತ್ಯದ ಕಾರ್ಯಚಟುವಟಿಕೆಗೆ ಹೋಗದಂತ ಎಲ್ಲಾ ಸಾರ್ವಜನಿಕರು ಇದರಿಂದ ಕಿರಿಕಿರಿಯಾಗಿದೆ. ಕೇವಲ ಒಂದೇ ಒಂದು ರಸ್ತೆ, ಅಂದ್ರೆ ಆ ದೇವಸ್ಥಾನಕ್ಕೆ ಸಂಪರ್ಕ ಕಲ್ಪಿಸುತ್ತಿದ್ದಂತ ಒಂದೇ ಒಂದು ಏಕೈಕ ರಸ್ತೆ ಇತ್ತು. ಅದನ್ನ ಅಂದ್ರೆ ಪ್ರತಿನಿತ್ಯದ ಒಂದು ಏನು ಕೆಲಸ ಕಾರ್ಯಗಳಿಗೆ ಓಡಾಡ್ತಿದ್ದಂತ ವ್ಯಕ್ತಿಗಳಿಗೆ ಅವರು ಓಡಾಡ್ಲಿಕ್ಕೆ 9 ಗಂಟೆವರೆಗೆ ಒಂದು ಅವಕಾಶವನ್ನು ಮಾಡಿಕೊಟ್ಟಿರುವಂತದ್ದು. ಹಾಗಾಗಿ ಅದೊಂದು ರಸ್ತೆಯನ್ನು ಮಾತ್ರ ಈಗ ಓಪನ್ ಮಾಡಿಬಿಟ್ಟಿರುವಂತದ್ದು. ಅದನ್ನ ಬಿಟ್ರೆ ಮೈಸೂರಿನ ಏನು ಶ್ರೀರಂಗಪಟ್ಟಣದಲ್ಲಿರುವಂತಹ ಬಹುತೇಕ ರಸ್ತೆಗಳನ್ನ ಬ್ಯಾರಿಕೇಡ್ಗಳಿಂದ ಒಂದು ಬಂಧನ ಮಾಡಲಾಗಿದೆ. ಜೊತೆಗೆ ಈಗಾಗಲೇ ಸುಮಾರು 350ಕ್ಕೂ ಹೆಚ್ಚಿನ ಪೊಲೀಸ್ ಸಿಬ್ಬಂದಿ ಇಡೀ ಒಂದು ಮೈಸೂರು ಶ್ರೀರಂಗಪಟ್ಟಣದಲ್ಲಿರುವಂತಹ ಎಲ್ಲಾ ರಸ್ತೆಗಳನ್ನು ಕೂಡ ಸುತ್ತುವರೆದಿರುವಂತದ್ದು. ಎಲ್ಲಾ ರಸ್ತೆಗಳಲ್ಲೂ ಕೂಡ ಬಿಗಿ ಭದ್ರತೆಯನ್ನು ಕೂಡ ಕೈಗೊಂಡಿದ್ದಾರೆ. ಜೊತೆಗೆ ಈಗಾಗಲೇ ಒಂದು ಶ್ರೀರಂಗಪಟ್ಟಣಕ್ಕೆ ಮಂಡ್ಯ, ಪಾಂಡವಪುರ ಹಾಗೂ ವಿವಿಧ ಭಾಗಗಳಿಂದ ಬನ್ನೂರು ಮಾರ್ಗವಾಗಿ ಸುಮಾರು 3 ಮಾರ್ಗಗಳನ್ನ ಈಗಾಗಲೇ ಹಿಂದೂಪರ ಸಂಘಟನೆಗಳು ಒಂದು ಆಯ್ಕೆಯನ್ನು ಮಾಡಿಕೊಂಡಿತ್ತು. 3 ಭಾಗಗಳಿಂದ ಈ ಒಂದು ಮೈಸೂರು ಶ್ರೀರಂಗಪಟ್ಟಣಕ್ಕೆ ಬರ್ಲಿಕ್ಕೂ ಕೂಡ ಒಂದು ಪ್ರಮುಖವಾಗಿ ಬರ್ಲಿಕ್ಕೆ ಒಂದು ಹೆಜ್ಜೆನ ಇಟ್ಕೊಂಡಿದ್ದಾರೆ. ಆದ್ರೆ ಯಾವ ಮಾರ್ಗವಾಗಿ ಬರ್ತಾರೆ ಅನ್ನೋದು ಕೂಡ ಇನ್ನೂ ಸ್ಪಷ್ಟವಾಗಿಲ್ಲ. ಯಾಕಂದ್ರೆ ಪೊಲೀಸರು ಒಂದು ಮಾರ್ಗವನ್ನು ತಡೆದ್ರೆ ಮತ್ತೊಂದು ಮಾರ್ಗವನ್ನು ಬರಲಿಕ್ಕೋಸ್ಕರ ABC ಅನ್ನೋ ನಿಟ್ಟಿನಲ್ಲಿ 3 ಮಾರ್ಗಗಳನ್ನ ಈಗಾಗಲೇ ಅವರು ಇಟ್ಕೊಂಡಿರುವಂತದ್ದು. ಅದೇ ನಿಟ್ಟಿನಲ್ಲೂ ಸಹ ಈಗಾಗಲೇ ಕೆಲಸವನ್ನ ಮಾಡ್ಕೊಂಡಿದ್ದಾರೆ. ಅಂದ್ರೆ ಮೈಸೂರಿನ ಒಂದು ಶ್ರೀರಂಗಪಟ್ಟಣದಲ್ಲಿರುವಂತಹ ಏನು ಬೆಂಗಳೂರು ಮತ್ತು ಮೈಸೂರು ಹೈವೇಲಿರುವಂತಹ ಒಂದು ಕುವೆಂಪು ವೃತ್ತ ಏನಿದೆ, ಆ ಕುವೆಂಪು ವೃತ್ತದಲ್ಲಿ ಜಮಾವಣೆಗೊಳ್ಳಿದ್ದಾರೆ ಅನ್ನೋದು ಮಾಹಿತಿಗಳು ಕೂಡ ಲಭ್ಯವಾಗ್ತಿರುವಂತದ್ದು. ಹಾಗಾಗಿ ಆ ಒಂದು ಮಾರ್ಗ ಏನಿದೆ, ಆ ಮಾರ್ಗವಾಗಿ ಒಂದು ತೋರಿಸಬಹುದಾ ಶ್ರೀರಂಗಪಟ್ಟಣದ ಪರಿಸ್ಥಿತಿ ಹೇಗಿದೆ, ಎಲ್ಲಿದ್ದೀರಿ, ಯಾವ ರಸ್ತೆ ಅದು, ಒಂದಷ್ಟು ಮಾಹಿತಿ ಕೊಡ್ಬೋದಾ ದೃಶ್ಯ ರೂಪದಲ್ಲಿ? ಖಂಡಿತ ಹರೀಶ್, ಏನಂದ್ರೆ ಈಗ ನಾನು ಕೂಡ ತೋರಿಸ್ತೀನಿ ಅಪ್ಪ. ಈಗ ರಸ್ತೆ ಈಗ ನಾನಿರುವಂತದ್ದು ಈಗ ಮೈಸೂರಿನ ಒಂದು ಶ್ರೀರಂಗಪಟ್ಟಣದ ಒಂದು ಜಾಮಿಯಾ ಮಸೀದಿ ಏನಿದೆ, ಆ ಜಾಮಿಯಾ ಮಸೀದಿಯ ಒಂದು ಬಲಭಾಗದಲ್ಲಿರುವಂತಹ ರಸ್ತೆ ಇದು. ಇಲ್ಲಿ ನೋಡ್ತಾ ಇರಬಹುದು, ಈ ರೀತಿಯಾಗಿ ರಸ್ತೆಯನ್ನ ಈಗಾಗಲೇ ಬ್ಯಾರಿಕೇಡ್ ಗಳಿಂದ ಒಂದು ಕವರ್ ಅನ್ನ ಮಾಡಿರುವಂತದ್ದು. ಜೊತೆಗೆ ಅದು ದೂರದಲ್ಲಿ ಕೂಡ ಗಮನಿಸ್ತಾ ಇದ್ದೀವಿ, ಏನು ಮಸೀದಿ ಜಾಮಿಯಾ ಮಸೀದಿಯ ಒಂದು ದೂರದಲ್ಲಿರುವಂತಹ ರಸ್ತೆ ಏನಿದೆ, ಆ ರಸ್ತೆನೂ ಕೂಡ ಬ್ಯಾರಿಕೇಡ್ ಗಳಿಂದ ಒಂದು ಬಂಧನ ಮಾಡಲಾಗಿದೆ. ಮತ್ತೊಂದು ಕಡೆ ಪೊಲೀಸರು ಕೂಡ ಅಲ್ಲಿ ಇರುವಂತದ್ದು. ಜೊತೆಗೆ ಪ್ರಮುಖವಾಗಿ ನಾವು ಗಮನಿಸಬೇಕು ಏನಂದ್ರೆ ಈ ಒಂದು ಜಾಮಿಯಾ ಮಸೀದಿಯ ಒಂದು ಎದುರುಗಡೆ ಇರುವಂತಹ ಒಂದು
ಪ್ರಮುಖ ದ್ವಾರ ಏನ್ ದ್ವಾರ ಏನಿದೆ ಆ ದ್ವಾರವೂ ಕೂಡ ಒಂದು ಬಂಧನ ಮಾಡಲಾಗಿರುವಂತದ್ದು. ಈ ಮೂಲಕ ಇಡೀ ಒಂದು ಏನು ಶ್ರೀರಂಗಪಟ್ಟಣ ಏನಿದೆ, ಶ್ರೀರಂಗಪಟ್ಟಣಕ್ಕೆ ಪೊಲೀಸ್ ಸರ್ಪಗಾವಲು ಏನಿದೆ ಅದನ್ನ ದೊಡ್ಡ ಮಟ್ಟದಲ್ಲಿ ಹಾಕಿದ್ದಾರೆ. ಜೊತೆಗೆ ಯಾರು ಕೂಡ ಒಂದು ನಗರಕ್ಕೆ ಬರಬಾರ್ದು ಮತ್ತೆ ಹೊರಗಡೆ ಹೋಗಬಾರ್ದು ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆಯು ಕೂಡ ದಿನ ಕಟ್ಟುನಿಟ್ಟಾದ ಕ್ರಮವನ್ನು ಕೈಗೊಂಡಿರುವಂತದ್ದು. ನೋಡ್ತಾ ಇದ್ದು ಪ್ರಮುಖ ದ್ವಾರ ಏನಿದೆ, ಈ ದ್ವಾರ ಅಂದ್ರೆ ಇದು ಕೇವಲ ಒಂದು ಶ್ರೀರಂಗಪಟ್ಟಣದ ಬಸ್ ಸ್ಟ್ಯಾಂಡ್ ಏನಿದೆ ಆ ಬಸ್ ಸ್ಟ್ಯಾಂಡ್ಗೆ ಒಂದು ಸ್ವಲ್ಪ ಸಂಪರ್ಕವನ್ನು ಕಲ್ಪಿಸಿಕೊಡುತ್ತೆ. ಬಸ್ ಸ್ಟ್ಯಾಂಡ್ ಎದುರುಗಡೆ ಇರುವಂತಹ ರಸ್ತೆಗಳನ್ನೇ ಕೂಡ ಸಂಪೂರ್ಣವಾಗಿ ಬ್ಯಾರಿಕೇಡ್ಗಳಿಂದ ಮುಚ್ಚಿರುವಂತದ್ದು. ಇಲ್ಲಿ ಡಿವಿಯೇಷನ್ ಅನ್ನು ಕೊಟ್ಟಿರುವಂತದ್ದು. ಬಸ್ ಸ್ಟ್ಯಾಂಡ್ ನ ಎಡಭಾಗದಲ್ಲಿ ಒಂದು ರಸ್ತೆ ಬರುತ್ತೆ, ಮಾರ್ಕೆಟ್ ಮೂಲಕವಾಗಿ ಒಂದು ರಸ್ತೆ ಹೋಗ್ತದೆ, ಆ ರಸ್ತೆ ಮೂಲಕ ಚಲಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಈ ರೀತಿಯಾಗಿ ಸಾರ್ವಜನಿಕರಿಗೂ ಸಹ ಇದು ಒಂದ್ ಕಡೆ ಅವರಿಗೆ ಕಷ್ಟವನ್ನು ತಂದುಕೊಟ್ಟಿರುವಂತದ್ದು. ಪ್ರತಿನಿತ್ಯದ ಒಂದು ಕಾರ್ಯಚಟುವಟಿಕೆಗಳೇನಿತ್ತು ಅದಕ್ಕೆ ಹೋಗ್ಲಿಕ್ಕೂ ಕೂಡ ಒಂದು ಅವರಿಗೆ ತುಡುಕಾಗಿದೆ. ಜೊತೆಗೆ ಪೊಲೀಸ್ ಸಿಬ್ಬಂದಿಯು ಕೂಡ ಯಾವುದೇ ಹಿಂದೂ ಪರ ಸಂಘಟನೆಗಳ ಯಾವುದೇ ಒಬ್ಬ ವ್ಯಕ್ತಿಯಾಗಿರ್ಬೋದು ಯಾರು ಕೂಡ ಈ ಒಂದು ಶ್ರೀರಂಗಪಟ್ಟಣಕ್ಕೆ ಒಂದು ಭೇಟಿಯನ್ನು ಕೊಡದಿರೋ ನಿಟ್ಟಿನಲ್ಲಿ ಯಾವ ರೀತಿಯ ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಳ್ಳಬೇಕು ಎಲ್ಲಾ ಕ್ರಮಗಳನ್ನು ಕೂಡ ಈಗ ಪೊಲೀಸ್ ಇಲಾಖೆ ಸಿಬ್ಬಂದಿಗಳು ಕೈಗೊಂಡಿರುವಂತದ್ದು. ಹರೀಶ್, ಥ್ಯಾಂಕ್ ಯು ಸೊ ಮಚ್ ದಿವೇಶ್. ಥ್ಯಾಂಕ್ ಯು ಸುನಿಲ್ ಗೌಡ. ಮಂಡ್ಯ ಮತ್ತು ಶ್ರೀರಂಗಪಟ್ಟಣದ ಭಾಗದ ಲೈವ್ ಅಪ್ಡೇಟ್ಸ್ ಈ ಕ್ಷಣದ ಕೊಟ್ಟಿದ್ದಕ್ಕೆ. ಇವತ್ತು ಇಡೀ ದಿವಸ ಅಫ್ಕೋರ್ಸ್ ಕೆಲಸ ಇದ್ದೇ ಇರುತ್ತೆ. ನಂತರದ ಸುದ್ದಿಗಳು ನಿಮ್ಮನ್ನು ಜಾಯ್ನ್ ಆಗ್ತೀನಿ ನಾನು. ಥ್ಯಾಂಕ್ ಯು ಈ ಕ್ಷಣದ ಮಾಹಿತಿನ ಅಪ್ಡೇಟ್ ಮಾಡಿದ್ದಕ್ಕೆ. ನ್ಯೂಸ್ ಮುಂದುವರಿತು. ಒಂದು ಬ್ರೇಕ್ ಆದ್ಮೇಲೆ ಎಲ್ಲೂ ಹೋಗದೆ ಕಾಯ್ತಾ ಇರಿ. 1, 2, 3 ಬಿಗ್ ಬ್ರೇಕಿಂಗ್. ವೆಲ್ಕಮ್ ಬ್ಯಾಕ್. ಬೆಂಗಳೂರಿನಲ್ಲಿ ಮೈದಾನ ವಿವಾದ. ಸಿಎಂಗೆ ಬರೆದ ಪತ್ರದಲ್ಲಿ ಏನಿದೆ? ಈದ್ಗಾ ಮೈದಾನ ಹಾಗಾದ್ರೆ ಯಾರದ್ದು? ಮುಸ್ಲಿಮರದ್ದೋ, ಬಿಬಿಎಂಪಿಯದ್ದೋ? ಹಿಂದೂಗಳ ಡಿಮ್ಯಾಂಡ್ ಏನು? ಸರ್ಕಾರಕ್ಕೆ ಡೆಡ್ಲೈನ್ ಯಾಕೆ? ಈ ಹೊತ್ತಿನ ವಿಶೇಷ ಈದ್ಗಾ ಮೈದಾನ ಗಲಾಟೆ. ಬೆಂಗಳೂರಿನಲ್ಲಿದ್ದವರಿಗೆ, ಬೆಂಗಳೂರಿಗೆ ಬಂದು ಹೋದವರಿಗೆ ಚಾಮರಾಜಪೇಟೆ ಗೊತ್ತು, ಈದ್ಗಾ ಮೈದಾನ ಕೂಡ ಗೊತ್ತು. ಆದರೆ ಈಗ ಅದು ಯಾರದ್ದು ಅನ್ನೋ ಪ್ರಶ್ನೆ. ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಮಂಗಳೂರು, ಮಂಡ್ಯ, ಬೆಳಗಾವಿಯಲ್ಲಿ ಮಸೀದಿ ದಂಗಲ್ ಆಯಿತು. ಇದೀಗ ಬೆಂಗಳೂರಿನಲ್ಲಿ ಶುರುವಾಗ್ತಾ ಇದೆ ದರ್ಗಾ ದಂಗಲ್. ಚಾಮರಾಜಪೇಟೆಯ ಈದ್ಗಾ ಮೈದಾನದ ಬಗ್ಗೆ ವಿವಾದ ಶುರುವಾಯಿತು. ಬ್ರೇಕಿಂಗ್ ನ್ಯೂಸ್. ಚಾಮರಾಜಪೇಟೆಯಲ್ಲೂ ಈದ್ಗಾ ಮೈದಾನ ಯಾರದ್ದು ಅನ್ನೋ ಪ್ರಶ್ನೆ. ಬಿಬಿಎಂಪಿಯ ಸ್ವತ್ತು. ಬಿಬಿಎಂಪಿ ಕಂದಾಯ ದಾಖಲೆಯಲ್ಲಿ ಮುಸ್ಲಿಂ ದರ್ಗಾ ಅಂತ ಉಲ್ಲೇಖ. ಬಿಬಿಎಂಪಿ ಸ್ವತ್ತು, ಆಟದ ಮೈದಾನ ಅಂತ ದಾಖಲೆಯಲ್ಲಿ ಉಲ್ಲೇಖ. ಮೈದಾನದಲ್ಲಿ ಯಾವುದೇ ಕಾರ್ಯಕ್ರಮಗಳಿಗೆ ಅವಕಾಶ ಇಲ್ಲ. ವರ್ಷಕ್ಕೆ 2 ಬಾರಿ ಮುಸ್ಲಿಂ ಸಮುದಾಯದವರು ಪ್ರಾರ್ಥನೆಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಹಿಂದೂ ಧರ್ಮದ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಅಲ್ಲಿ ಅವಕಾಶ ಇಲ್ಲ. ವಿಶ್ವ ಯೋಗ ದಿನ ಬಂತಲ್ಲ ಈ ತಿಂಗಳು, ರಾಷ್ಟ್ರೀಯ ಹಬ್ಬಗಳಿಗೂ ಅನುಮತಿ ಕೊಡಲ್ಲ. ಈ ಕುರಿತು ಮುಖ್ಯಮಂತ್ರಿಗಳಿಗೆ ಒಂದು ಪತ್ರ ಬಂತು. ಯಾರು ಬರೆದಿದ್ದು? ಹಿಂದೂ ಸಂಘಟನೆಗಳು ಪತ್ರ ಬರೆದಿದ್ದಾರೆ. ನಮಗೂ ಅವಕಾಶ ಕೊಡಿ ಅಂತ ಪತ್ರ ಬರೆದು ತಮ್ಮ ಹಕ್ಕೊತ್ತಾಯವನ್ನು ಮಾಡಿದ್ದಾರೆ. ಬ್ರೇಕಿಂಗ್ ನ್ಯೂಸ್. ಈ ಮೈದಾನ ಬಿಬಿಎಂಪಿಯ ಸ್ವತ್ತು, ನಮಗೂ ಅವಕಾಶ ಮಾಡಿಕೊಡಿ. ಚಾಮರಾಜಪೇಟೆ ಮೈದಾನದಲ್ಲಿ ಯಾವುದೇ ಸಮಾಧಿ ಇಲ್ಲ. ದರ್ಗಾ ಅಂದರೆ ಮುಸ್ಲಿಂ ಧರ್ಮಗುರುಗಳ ಸಮಾಧಿ ಇರಬೇಕಲ್ವಾ? ದರ್ಗಾದಲ್ಲಿ ಮುಂದೆ ಮಸೀದಿ ಕಟ್ಟೋ ಪ್ಲಾನ್ ಇದೆ ಅಂತ ಆರೋಪ ಮಾಡಿದ್ದಾರೆ. ಸರ್ಕಾರಕ್ಕೆ 1 ತಿಂಗಳು ಡೆಡ್ಲೈನ್ ಕೊಟ್ಟರು ಸಂಘಟನೆಗಳು. ತಿಂಗಳೊಳಗೆ ಮೈದಾನದ ಬಗ್ಗೆ ಸರ್ಕಾರ ಸೂಕ್ತ ಕ್ರಮ ತೆಗೆದುಕೊಳ್ಬೇಕು. ಇಲ್ಲಿ ಹೋದರೆ ಈದ್ಗಾ ಟವರ್ ಹೊಡಿತೀವಿ, ನಾವು ನೆಲ ಸಮ ಮಾಡ್ತೀವಿ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಸೂಕ್ತ ಕ್ರಮಕ್ಕೆ ಡೆಡ್ಲೈನ್ ಕೂಡ ಕೊಟ್ಟಿದ್ದಾರೆ. ಬಲಭಾಗದಲ್ಲಿ ಎಕ್ಸ್ಕ್ಲೂಸಿವ್ ಆನ್ ನ್ಯೂಸ್ 18 ಕನ್ನಡ ಅವ್ರು ಬರೆದಿರೋ ಪತ್ರ ತೋರಿಸ್ತಾ ಈ ಕುರಿತು ಹೆಚ್ಚಿನ ಮಾಹಿತಿ ಇಲ್ಲ, ಕಮಿಷನರ್ ಜೊತೆ ಚರ್ಚೆ ಮಾಡಿ ತಿಳಿಸ್ತೀವಿ ಅಂತ ಬಿಬಿಎಂಪಿ ಕಂದಾಯ ವಿಭಾಗದ ವಿಶೇಷ ಆಯುಕ್ತ ದೀಪಕ್ ನ್ಯೂಸ್ 18ಗೆ ಪ್ರತಿಕ್ರಿಯೆ ಕೊಟ್ಟರು. ಸರ್ ಏನು ಸರ್ ಹಿಂಗೆ ನಡೀತಿದೆಯಲ್ಲ, ಏನಂತೀರಿ ಸರ್ ಇದಕ್ಕೆ ಅಂತ ಹೇಳಿದ್ವಿ. ಇಲ್ಲ ನಂಗೆ ಅಷ್ಟೊಂದು ಗೊತ್ತಿಲ್ಲ, ಇದ್ರ ಬಗ್ಗೆ ಸೂಕ್ತ ಕ್ರಮ ತೆಗೆದುಕೊಳ್ತೀವಿ ಡಿಸ್ಕಷನ್ ಆದಮೇಲೆ ಅನ್ನೋದು ದೀಪಕ್ ಅವರ ಮಾತು. ಚಾಮರಾಜಪೇಟೆಯಲ್ಲಿರುವ ಬಿಬಿಎಂಪಿ ಆಟದ ಮೈದಾನವನ್ನ ಅನ್ಯ ಮತೀಯರು ಅದನ್ನ ಈದ್ಗಾ ಮೈದಾನವನ್ನಾಗಿ ಮಾಡಿರುವಂತ ಪ್ರಕರಣ ಬಂದಿದೆ. ನ್ಯಾಯಾಲಯ ಅದು ಬಿಬಿಎಂಪಿ ಆಟದ ಮೈದಾನ ಅಂತ ಹೇಳಿದ್ರೂ ಸಹ ಕೇವಲ ಆ ಮೈದಾನವನ್ನ ರಂಜಾನ್ ಮಾಡಲು, ನಮಾಜ್ ಮಾಡಲು ಮಾತ್ರ ಇವತ್ತು ಸರ್ಕಾರ ಅನುಮತಿ ನೀಡುತ್ತೆ. ಅಲ್ಲಿ ಕನ್ನಡ ರಾಜ್ಯೋತ್ಸವನ ಮಾಡ್ಲಿಕ್ಕಾಗಿ, ಗಣೇಶೋತ್ಸವನ ಆಚರಣೆ ಮಾಡ್ಲಿಕ್ಕಾಗಿ, ಹಿಂದೂಗಳಿಗೆ ಯಾವುದೇ ಹಬ್ಬವನ್ನ ಆಚರಣೆ ಮಾಡ್ಲಿಕ್ಕಾಗಿ ಅನುಮತಿಯನ್ನ ನಿರಾಕರಣೆ ಮಾಡಲಾಗ್ತಾ ಇದೆ.
ಇದು ಹಿಂದೂಗಳ ಸಂವಿಧಾನಬದ್ಧ ಹಕ್ಕುಗಳಿಗೆ ಮಾಡಿದ ಅನ್ಯಾಯ ಅಲ್ವೇನೋ? ಇದರ ವಿರುದ್ಧ ಮಾನ್ಯ ಮುಖ್ಯಮಂತ್ರಿಗಳಿಗೆ ವಿಶ್ವ ಸನಾತನ ಪರಿಷತ್ ವತಿಯಿಂದ ನಾವೆಲ್ಲರೂ ಸೇರಿ ಮನವಿಯನ್ನು ನೀಡಲಿಕ್ಕಿದ್ದೇವೆ. ನನಗೆ ಪೂರ್ತಿ ಮಾಹಿತಿ ಇಲ್ಲ ಇದರ ಬಗ್ಗೆ, ಬಟ್ ಎನಿವೆ ನೆಕ್ಸ್ಟ್ ಟೈಮ್ when I speak to you, I'll definitely discuss with the commissioner and I'll come back to you. ನನಗೆ ಪೂರ್ತಿ ಮಾಹಿತಿ ಇಲ್ಲ ಇದರ ಬಗ್ಗೆ, ಬಟ್ ಎನಿವೆ ನೆಕ್ಸ್ಟ್ ಟೈಮ್ when I speak to you, I'll definitely discuss with the commissioner and I'll come back. ನೆಕ್ಸ್ಟ್ ಟೈಮ್ ನಿಮ್ಮ ಜೊತೆ ಮಾತಾಡ್ಬೇಕಾದ್ರೆ ಇದ್ರ ಬಗ್ಗೆ ಮಾಹಿತಿ ತಿಳ್ಕೊಂಡು ಹೇಳ್ತೀನಿ ಅಂತ ದೀಪಕ್ ಅವರು ವಿಶೇಷ ಆಗ್ತಾರೆ ಇದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ನನ್ನ ಸಾಧ್ಯವಾಗಿ ಶರಣು ಹಂಪಿ ಮತ್ತಷ್ಟು ಮಾಹಿತಿ ಕೊಡೋದಕ್ಕೆ, ಅಲ್ಲಿನ ಸ್ಥಿತಿಗತಿಗಳ ಬಗ್ಗೆ ವಿವರಿಸೋದಕ್ಕೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಗುಡ್ ಮಾರ್ನಿಂಗ್ ಶರಣು. ಗುಡ್ ಮಾರ್ನಿಂಗ್ ಹರೀಶ್. ಏನಿದು ವಿವಾದ, ಯಾವಾಗ ಶುರುವಾಗಿದ್ದು, ಯಾರದ್ದು ಆ ಜಾಗ, ಇಷ್ಟು ವರ್ಷ ಹಾಗಾದ್ರೆ ಯಾರು ತಲೆ ಕೆಡಿಸ್ಕೊಂಡಿರ್ಲಿಲ್ವಾ, ಏನ್ ನಡೆದಿದೆ? ಹರೀಶ್, ಈ ಹಿಂದೆನೂ ಕೂಡ ಈ ವಿವಾದ ಇತ್ತು. ಈ ಹಿನ್ನೆಲೆಯಲ್ಲಿ ಸೂಕ್ಷ್ಮ ಪ್ರದೇಶ ಅಂತ ಹೇಳಿ, ಸೂಕ್ಷ್ಮ ಮೈದಾನ ಅಂತಾನೆ, ಸೊ ಅಲ್ಲಿ ಯಾವುದೇ ರೀತಿಯಾದಂತ ಕಾರ್ಯಕ್ರಮಗಳಿಗೆ ಅವಕಾಶವನ್ನ ಮಾಡಿಕೊಟ್ಟಿದ್ದಿಲ್ಲ. ಆದ್ರೆ ಬಿಬಿಎಂಪಿಗೆ RT ಮೂಲಕ ದಾಖಲೆಗಳನ್ನ ಏನು ಹಿಂದೂ ಪರ ಸಂಘಟನೆಗಳು ಪಡೆದಾಗ ಅದರಲ್ಲಿ ಇರುವ ಮಾಹಿತಿಯ ಹಿನ್ನೆಲೆಯಲ್ಲಿ ಈಗ ಒತ್ತಾಯವನ್ನ ಮಾಡ್ತಾ ಇದ್ದಾರೆ ಹಿಂದೂ ಪರ ಸಂಘಟನೆಗಳ ಸದಸ್ಯರು ಮತ್ತು ಸರ್ಕಾರಕ್ಕೆ 1 ತಿಂಗಳ ಡೆಡ್ ಲೈನ್ ಅನ್ನು ಕೂಡ ಕೊಡ್ತಾ ಇದ್ದಾರೆ. ಬಿಬಿಎಂಪಿಯ ದಾಖಲೆಗಳಲ್ಲಿ, ಕಂದಾಯ ಇಲಾಖೆಯ ದಾಖಲೆಗಳಲ್ಲಿ ಇರೋದು ಅಲ್ಲಿ ಪ್ರಮುಖವಾಗಿ ಬಿಬಿಎಂಪಿಯ ಸ್ವತ್ತು ಅನ್ನೋದು ಬಹಳ ಪ್ರಮುಖವಾಗಿ ಕಂಡು ಬರ್ತಾ ಇದೆ. ಜೊತೆಗೆ ಆಟದ ಮೈದಾನನೂ ಕೂಡ ಹೌದು ಅಂತನೂ ಕೂಡ ಇದೆ. ಸೊ ಈ ಹಿನ್ನೆಲೆಯಲ್ಲಿ ಸದ್ಯ ಆಟದ ಮೈದಾನದ ರೀತಿ ಮಕ್ಕಳೆಲ್ಲ ಕೂಡ ಆಟ ಆಡ್ತಾ ಇದ್ದಾರೆ, ಅದಕ್ಕೆ ಅವಕಾಶವನ್ನ ಕೊಡ್ತಾ ಇದ್ದಾರೆ. ಆದ್ರೆ ವೆಹಿಕಲ್ಗಳ ಪಾರ್ಕಿಂಗ್ಗೆ ಅವಕಾಶವನ್ನ ಕೊಟ್ಟಿಲ್ಲ ಮತ್ತು ಇದುವರೆಗೂ ಯಾವುದೇ ರೀತಿಯಾಗಿ ಕಾರ್ಯಕ್ರಮಗಳಿಗೆ ಅವಕಾಶವನ್ನ ಮಾಡಿಕೊಟ್ಟಿಲ್ಲ. ಸೊ ಈ ಹಿನ್ನೆಲೆಯಲ್ಲಿ ವರ್ಷದಲ್ಲಿ 2 ಬಾರಿ ಈದ್ಗಾ ಮೈದಾನದಲ್ಲಿ ಪ್ರಾರ್ಥನೆಗೆ ಅವಕಾಶವನ್ನ ಕೊಡ್ತೀರಿ, ಅದೇ ರೀತಿಯಾಗಿ ಹಿಂದೂ ಪರ ಸಂಘಟನೆಗಳ ಕಾರ್ಯಕ್ರಮಗಳು ಕೂಡ ಅವಕಾಶವನ್ನ ಮಾಡಿಕೊಡಿ ಅಂತ ಹೇಳಿ ಈಗ ಮನವಿಯನ್ನು ಕೂಡ ಮಾಡ್ಕೊಂಡಿದ್ದಾರೆ. ಸರ್ಕಾರಕ್ಕೆ 1 ತಿಂಗಳ ಡೆಡ್ ಲೈನ್ ಅನ್ನು ಕೂಡ ಕೊಟ್ಟಿದ್ದಾರೆ. ಸೊ ಇದು ಪರಿಸ್ಥಿತಿ ಹೀಗೆ ಹೋದ್ರೆ ಬಹಳ ಗಂಭೀರ ಸ್ವರೂಪ ಪಡೆದುಕೊಳ್ಳುವಂತ ಸಾಧ್ಯತೆ ಇದೆ. ಈಗಾಗಲೇ ಕಳೆದ 3 ತಿಂಗಳಿಂದನೂ ಕೂಡ ಪೊಲೀಸರು ಕೂಡ ಗಸ್ತು ತಿರುಗ್ತಾ ಇದ್ದಾರೆ, ಅಲ್ಲೇ ಡ್ಯೂಟಿ ಮಾಡ್ತಿರೋಂಥ ದೃಶ್ಯಗಳು ಕೂಡ ಕಂಡು ಬರ್ತಾ ಇದೆ. ಹರೀಶ್, ಥ್ಯಾಂಕ್ ಯು ಸೊ ಮಚ್ ಶರಣ ಹಂಪಿ, ಈ ಕ್ಷಣದ ಮಾಹಿತಿಯನ್ನು ಅಪ್ಡೇಟ್ ಮಾಡಿದ್ದಕ್ಕೆ. ಮುಂಗಾರು ಶುರುವಾಗ್ತಾ ಇದೆ, ಆರಂಭದಲ್ಲೇ ಭರ್ಜರಿ ಮಳೆ ಆಗ್ತಾ ಇದೆ. ಬೆಂಗಳೂರಿನ ಹಲವಾರು ಕಡೆ ನೆನ್ನೆ ಸುರಿದಂಥ ಭಾರಿ ಮಳೆಗೆ ಮರಗಳು ಧರೆಶಾಹಿ ಆಯಿತು. ವಿಜಯನಗರದಲ್ಲಿ ರಸ್ತೆಗಳು ಬಿತ್ತು ಒಂದು ದೊಡ್ಡ ಮರ. ಬ್ರೇಕಿಂಗ್ ನ್ಯೂಸ್. ಈ ದೊಡ್ಡ ಮರ ಬಿದ್ದಿದ್ದಕ್ಕೆ ಬೈಕ್ ಮತ್ತು ಕಾರು ಸೇರಿದಂತೆ 3 ವಾಹನ ಜಖಮಾಯಿತು. ಕರೆಂಟ್ ಟ್ರಾನ್ಸ್ಫಾರ್ಮರ್ ಮೇಲೆ ದೊಡ್ಡ ಮರ ಬಿತ್ತು. ಪುಣ್ಯಕ್ಕೆ ಅಂದರೆ ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಆಗಿಲ್ಲ ಅಷ್ಟೇ. ಘಟನಾ ಸ್ಥಳಕ್ಕೆ ಬಿಬಿಎಂಪಿ ಅರಣ್ಯ ಸಿಬ್ಬಂದಿಗಳು ಬಂದರು, ಬೆಸ್ಕಾಂ ಅಧಿಕಾರಿಗಳು ಬಂದರು, ತೆರವು ಕಾರ್ಯವನ್ನು ಮಾಡ್ತಿದ್ದಾರೆ. ಬೆಂಗಳೂರಿನ ವಿಜಯನಗರ ನಿನ್ನೆ ಸುರಿದಂಥ ಮಳೆಗೆ ಬೃಹತ್ ಗಾತ್ರದ ಮರ ಬಿತ್ತು. ಬಲಭಾಗದ ದೃಶ್ಯ ನೋಡಿ, ನಿರಂತರ ಹೊಡಿತು ಒಂದಷ್ಟು ಗಂಟೆ. ಇದು ಮುಂಗಾರಿನ ಪ್ರಾರಂಭ. ನೆನಪಿರಲಿ, ಈ ಬಾರಿ ಮುಂಗಾರು ಹೆಚ್ಚು ಹೊಡೆಯುತ್ತೆ, ಹೆಚ್ಚು ಅನಾಹುತ ಸಂಭವಿಸಬಹುದು. ಮಳೆ ಬಂದಾಗ ಮರಗಳ ಹತ್ರ ಪಾರ್ಕಿಂಗ್ ಮಾಡಬೇಡಿ, ಮಳೆ ಬಂದಾಗ ಮರ ಹತ್ರ ಹೋಗಿ ನಿಂತ್ಕೋಬೇಡಿ, ಸಿಡಿಗಿಡಿದು ಹೊಡೆದ್ರೆ ಪ್ರಾಬ್ಲಮ್ ಆಗಿಬಿಡುತ್ತೆ. ಇದೆಲ್ಲವೂ ಕೂಡ ನಡೆಯುತ್ತೆ. ಸೊ ಹಾಗಾಗಿ ಜೊತೆಗೆ ಕರೆಂಟ್ ಟ್ರಾನ್ಸ್ಫಾರ್ಮರ್ ಮೇಲೆ ಬಿದ್ದಿದೆ. ಪುಣ್ಯಕ್ಕಲ್ಲಿ ಏನೂ ಆಗಿಲ್ಲ ಅಷ್ಟೇ. ಆದರೆ 2 ಟೂ ವೀಲರ್ 1 ಕಾರ್ ಜಖಮಾಗೋಗಿದೆ. ಇದು ಮುಂದೇನೋ ಈ ಥರ ಅನಾಹುತ ಆಗಲ್ಲ ಅಂತಲ್ಲ, ನಮ್ಮ ಎಚ್ಚರಿಕೆ ನಾವು ಇರಬೇಕು, ಹುಷಾರು ಅಷ್ಟೇ. ಬಲಭಾಗದಲ್ಲಿ ಅವಾಗಿಂದ ಹೇಳ್ತಿದ್ನಲ್ಲ, ಇದೇ ಮರ ಬಿದ್ದಿದೆ ಫುಲ್ ರೋಡ್ಗೆ. ಈ ಪುಣ್ಯಕ್ಕೆ ಬೆಳಗ್ಗೆ ಒಂಚೂರು ಓಡಾಡೋಕ್ಕೆ ಜಾಗ ಮಾಡ್ಕೊಂಡು ಈ ಕಡೆ ಸರಿಸಿದಾರಷ್ಟೇ. ಅರಣ್ಯ ಇಲಾಖೆ ಬೆಸ್ಕಾಂನವರೆಲ್ಲ ಬಂದು ಈಗ ಅದನ್ನು ತೆರವು ಮಾಡ್ತಿದ್ದಾರೆ. ಇಲ್ಲೇ ಪಾರ್ಕ್ ಮಾಡಿದರು. 2 ಟೂ ವೀಲರ್ ಇತ್ತು, 1 ಕಾರ್ ಇತ್ತು, ಅದು ಹೋಯಿತು, ಅಂದರೆ ಜಖಮಾಯ್ತು. ಅದು ಇನ್ಶೂರೆನ್ಸ್ ಎಲ್ಲ ಕ್ಲೈಮ್ ಮಾಡ್ಕೋಬೇಕು ಅವ್ರು ಇದ್ದರೆ, ಕರೆಕ್ಟಾಗಿ ಕಟ್ಟಿದರೆ. ಹಾಗಾಗಿ ಹುಷಾರಾಗಿರಿ. ಇನ್ಮೇಲಿಂದ ಮಳೆ ಬರುವ ಈ ಥರ ಅನಾಹುತ ಆಗುವ ಸಂಭವ ಜಾಸ್ತಿ ಇದೆ. ಇಲ್ಲಿಗೆ ಈ ಕ್ಷಣದ ನ್ಯೂಸ್ ಮುಗಿಸಿ ನಾನು ಹೋಗಿ ಬರ್ತೀನಿ. ಮತ್ತೆ ಸಿಗ್ತೀನಿ ಮುಂದಿನ ಸುದ್ದಿಗಳಲ್ಲಿ. ಪಕ್ಕಾ ನ್ಯೂಸ್ಗೆ ನೀವು ಯಾವಾಗಲೂ ನೋಡ್ತಾ ಇರಿ News 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು. 1, 2, 3. Big breaking.